ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಗೌಡ ಕಾಮರ್ಸ್ ಕ್ಲಾಸ್. ಈ ವಿಡಿಯೋ ಅಲ್ಲಿ 6th ಸೆಮಿಸ್ಟರ್ BCom ಇನ್ಕಮ್ ಟ್ಯಾಕ್ಸ್ 2 ಸಬ್ಜೆಕ್ಟ್ ಅಲ್ಲಿ 2023 ಪೇಪರ್ನ ಸಾಲ್ವ್ ಮಾಡ್ತಿದ್ದೀನಿ. ಈ ಸಬ್ಜೆಕ್ಟ್ ಅಲ್ಲಿ ಇನ್ಕಮ್ ಫ್ರಮ್ ಪ್ರೊಫೆಷನ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಮೊದಲಿಗೆ ಕ್ವಶನ್ ನೋಡೋಣ. ಡಾಕ್ಟರ್ ಪ್ರಶಾಂತ್ ಇಸ್ ಅ ಪ್ರಾಕ್ಟಿಸಿಂಗ್ ಡಾಕ್ಟರ್ ಹೂ ರನ್ಸ್ ಹಿಸ್ ಕ್ಲಿನಿಕ್ ಗಿವ್ಸ್ ಯು ದ ಫಾಲೋಯಿಂಗ್ ಡಾಟಾ. ರೆಸಿಪ್ಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಗಿಫ್ಟ್ಸ್ ಫ್ರಮ್ ಪೇಷಂಟ್ಸ್ 30,000, ವಿಸಿಟಿಂಗ್ ಫೀಸ್ ಫಾರ್ ವೇರಿಯಸ್ ಹಾಸ್ಪಿಟಲ್ಸ್ 1 lakh, ಕನ್ಸಲ್ಟೇಷನ್ ಫೀಸ್ 50,000, ಆಪರೇಷನ್ ಚಾರ್ಜಸ್ 80,000, ಡಿವಿಡೆಂಡ್ ರಿಸೀವ್ಡ್ 20,000, ಲಾಟ್ರಿ ಇನ್ಕಮ್ 2 lakhs. ಪೇಮೆಂಟ್ಸ್ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂದರೆ ರೆಂಟ್ ಆಫ್ ಕ್ಲಿನಿಕ್ 30,000, ಮೆಡಿಸನ್ ಪರ್ಚೇಸ್ಡ್ ದಟ್ ಇಸ್ 20,000, ಆಪರೇಷನ್ ಥಿಯೇಟರ್ ರೆಂಟ್ ಪೇಡ್ 30,000, ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಚಾರ್ಜಸ್ 10,000, ಮ್ಯಾಗಝೀನ್ಸ್ ಆ್ಯಂಡ್ ನ್ಯೂಸ್ ಪೇಪರ್ಸ್ 10,000, purchase of television for his residence 40,000. Compute taxable income from profession for assessment year 2022 and 23. ನಾವು ಇನ್ಕಮ್ ಫ್ರಮ್ ಪ್ರೊಫೆಷನ್ ಫೈಂಡ್ ಔಟ್ ಮಾಡಬೇಕಂದ್ರೆ ಮೊದಲಿಗೆ ಈ ರೆಸಿಪ್ಟ್ಸು ಪ್ರೊಫೆಷ್ನಲ್ ರೆಸಿಪ್ಟಾ ಅಥವಾ ನಾನ್ ಪ್ರೊಫೆಷ್ನಲ್ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಪ್ರೊಫೆಷ್ನಲ್ ರೆಸಿಪ್ಟ್ಸ್ ಅಂದರೆ ಅದು ಪ್ರೊಫೆಷನ್ಗೆ ಅಂತ ಯೂಸ್ ಆಗಿರ್ಬೇಕಷ್ಟೇ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಗಿಫ್ಟ್ಸ್ ಫ್ರಮ್ ಪೇಷಂಟ್ಸ್, ಇದು ಪೇಷಂಟ್ಸಿಂದ ಡಾಕ್ಟರ್ ಪ್ರಶಾಂತ್ಗೆ ಗಿಫ್ಟ್ ಬಂದಿರೋದು. ಸೊ ಇದೇನಾಗುತ್ತೆ, ಪ್ರೊಫೆಷ್ನಲ್ ಇನ್ಕಮ್ ಆಗಿರುತ್ತೆ. ಸೊ ಇದು ಪ್ರೊಫೆಷ್ನಲ್ ರೆಸಿಪ್ಟ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ವಿಸಿಟಿಂಗ್ ಫೀಸ್ ಕೂಡ ಇದನ್ನ ನಾವು ಪ್ರೊಫೆಷನಲ್ ರೆಸಿಪ್ಟ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಕನ್ಸಲ್ಟೇಷನ್ ಫೀಸ್ ಅಂದರೆ ಈಗ ಯಾರೋ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಿದ್ದಾರೆ, ಅದಕ್ಕಾಗಿ ಫೀಸ್ ಕೊಡ್ತಿದ್ದಾರೆ ಅಂದರೆ ಇದು ಕೂಡ ಪ್ರೊಫೆಷನಲ್ ರೆಸಿಪ್ಟ್ ಆಗುತ್ತೆ. ಆಪರೇಷನ್ ಮಾಡೋಕ್ಕೆ ಏನಾದರೂ ಚಾರ್ಜಸ್ ಮಾಡಿದ್ರೆ ಇದು ಕೂಡ ಪ್ರೊಫೆಷನಲ್ ರೆಸಿಪ್ಟ್ ಆಗುತ್ತೆ. ಡಿವಿಡೆಂಡ್ ರಿಸೀವ್ಡ್ ಇದು ಪ್ರೊಫೆಷನಲ್ ರೆಸಿಪ್ಟ್ಗೆ ಬರೋದಿಲ್ಲ. ಮತ್ತೆ ಲಾಟ್ರಿ ಇನ್ಕಮ್ ಕೂಡ ಇದು ಎಲ್ಲೂ ಕೂಡ ಪ್ರೊಫೆಷನ್ಗೆ ಇನ್ಕ್ಲೂಡ್ ಆಗೋದಿಲ್ಲ. ಸೊ ಇದನ್ನ ಕೂಡ ನಾವು ಕನ್ಸಿಡರ್ ಮಾಡಬಾರ್ದು. ಸೊ ಇಲ್ಲಿ ಪ್ರೊಫೆಷನಲ್ ರೆಸಿಪ್ಟ್ಸ್ ಅಲ್ಲಿ ನಾವೇನೇನು ಕನ್ಸಿಡರ್ ಮಾಡಬೇಕು, ಬರೀ ಗಿಫ್ಟ್ ಫ್ರಮ್ ಪೇಷಂಟ್ಸ್, ವಿಸಿಟಿಂಗ್ ಫೀಸ್, ಕನ್ಸಲ್ಟೇಷನ್ ಫೀಸ್ ಮತ್ತೆ ಆಪರೇಷನ್ ಚಾರ್ಜಸ್ ಮಾತ್ರ ನಾವಿಲ್ಲಿ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಪೇಮೆಂಟ್ಸ್ ಅಲ್ಲಿ ನೋಡೋದಾದ್ರೆ ಯಾವುದೆಲ್ಲ ಪ್ರೊಫೆಷನಲ್ಗಾಗಿ ಪೇಮೆಂಟ್ಸ್ ಮಾಡಿರ್ತಾರೋ ಅದನ್ನ ಮಾತ್ರ ಕನ್ಸಿಡರ್ ಮಾಡಬೇಕಾಗುತ್ತೆ. ನೋಡಿ, ಫಸ್ಟಿಗೆ ರೆಂಟ್ ಆಫ್ ಕ್ಲಿನಿಕ್, ಇದು ಪ್ರೊಫೆಷನಲ್ ಆಗಿರುತ್ತೆ. ಮೆಡಿಸಿನ್ಸ್ ಏನಾದರೂ ಪರ್ಚೇಸ್ ಮಾಡಿದ್ರೆ ಇದು ಕೂಡ ಪ್ರೊಫೆಷನಲ್, ಇದು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಆಪರೇಷನ್ ಥಿಯೇಟರ್ಗೆ ರೆಂಟ್ ಪೇ ಮಾಡಿದ್ದಾರೆ, ಸೊ ಇದು ಕೂಡ ಪ್ರೊಫೆಷನಲ್ ಪೇಮೆಂಟ್ ಆಗುತ್ತೆ. ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಚಾರ್ಜಸ್, ಇದು ಪ್ರೊಫೆಷನ್ಗೆ ಯೂಸ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಮ್ಯಾಗಝೀನ್ಸ್ ಆ್ಯಂಡ್ ನ್ಯೂಸ್ ಪೇಪರ್ ಕೂಡ ನಾವು ಇಲ್ಲಿ ತಗೋಬೇಕಾಗುತ್ತೆ. ಆದರೆ ಪರ್ಚೇಸ್ ಆಫ್ ಟೆಲಿವಿಷನ್ ಫಾರ್ ಹಿಸ್ ರೆಸಿಡೆನ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಪರ್ಸನಲ್ ಯೂಸ್ಗೋಸ್ಕರ ಟೆಲಿವಿಷನ್ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ಇದು ಪ್ರೊಫೆಷನಲ್ ಪೇಮೆಂಟ್ ಆಗೋದಿಲ್ಲ. ಸೊ ಇಷ್ಟೇ ಆಗಿರುತ್ತೆ ನಾವು ಇದ್ರಲ್ಲಿ ತಿಳ್ಕೊಬೇಕಾಗಿರೋದು. ನಮಗೆ ಯಾವುದು ಪ್ರೊಫೆಷನಲ್ ರೆಸಿಪ್ಟ್ ಮತ್ತೆ ಪ್ರೊಫೆಷನಲ್ ಪೇಮೆಂಟ್ ಅಂತ ಗೊತ್ತಾದ್ರೆ ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಈ ಕ್ವಶನ್ ನ. ಸೊಲ್ಯೂಷನ್ ನೋಡೋಣ. ಹೇಗೆ ಮಾಡ್ಬೇಕಂದ್ರೆ ಮೊದಲಿಗೆ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಬರ್ಕೊಳ್ಳಿ. ಅಸೆಸಿ ಯಾರು ಈ ಕ್ವಶನ್ ಅಲ್ಲಿ? ಡಾಕ್ಟರ್ ಪ್ರಶಾಂತ್. ಪ್ರೀವಿಯಸ್ ಇಯರ್ ಬಂದ್ಬಿಟ್ಟು 2021 ಮತ್ತೆ 22, ಅಸೆಸ್ಮೆಂಟ್ ಇಯರ್ 2022-23. ನಾವು ಪ್ರೊಫೆಷನಲ್ ಇನ್ಕಮ್ನ ಅಂದರೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಸಿಂಪಲ್ ಆಗಿ ಈ ಫಾರ್ಮ್ಯಾಟ್ನ ಯೂಸ್ ಮಾಡಬೇಕು. ಪ್ರೊಫೆಷನಲ್ ರೆಸಿಪ್ಟ್ಸ್ ನಾನು ಯಾವ್ದ್ಯಾವ್ದು ನಿಮಗೆ ಟಿಕ್ ಮಾಡಿದ್ದೆ ಅದನ್ನ ಮತ್ತೆ ಪ್ರೊಫೆಷನಲ್ ಪೇಮೆಂಟ್ಸ್ನ ಮೈನಸ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಪ್ರೊಫೆಷನಲ್ ರೆಸಿಪ್ಟ್ಸ್ ನಾನು ಆಲ್ರೆಡಿ ನಿಮಗೆ ಕ್ವಶನ್ ಅಲ್ಲಿ ಹೇಳಿದ್ದೆ ಯಾವ್ದ್ಯಾವ್ದು ಪ್ರೊಫೆಷನಲ್ ರೆಸಿಪ್ಟ್ಸ್ ಅಂತ. ಇನ್ನೊಂದ್ಸತಿ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಯಾವ್ದ್ಯಾವ್ದು ಟಿಕ್ ಮಾರ್ಕ್ ಆಗಿದ್ದೀನಿ ಎಲ್ಲ ಪ್ರೊಫೆಷನಲ್ ರೆಸಿಪ್ಟ್ಸ್ ಆಗಿದೆ. ಸೊ ಇಲ್ಲಿ ಪ್ರೊಫೆಷನಲ್ ರೆಸಿಪ್ಟ್ಸ್ ಅಂದರೆ ಗಿಫ್ಟ್ ಫ್ರಮ್ ಪೇಷಂಟ್ಸ್, ವಿಸಿಟಿಂಗ್ ಫೀಸ್, ಕನ್ಸಲ್ಟೇಷನ್ ಫೀಸ್, ಆಪರೇಷನ್ ಚಾರ್ಜಸ್ ಎಲ್ಲ ಬರ್ಕೊಂಡಿದ್ದೀನಿ. ಈಗ 30,000, 1 lakh, 50,000, 80,000 ಆ್ಯಡ್ ಮಾಡಿದಾಗ ನಮಗೆ 2,60,000 ಪ್ರೊಫೆಷನಲ್ ರೆಸಿಪ್ಟ್ ಸಿಗುತ್ತೆ. ಅದರಿಂದ ನಾವೇನು ಮಾಡಬೇಕಾಗುತ್ತೆ ಅಂದರೆ ಪ್ರೊಫೆಷನಲ್ ಪೇಮೆಂಟ್ಸ್ನ ಮೈನಸ್ ಮಾಡಬೇಕಾಗುತ್ತೆ. ಸೊ ಕ್ವಶನ್ ಅಲ್ಲಿ ಹೇಳ್ದಂಗೆ ರೆಂಟ್ ಆಫ್ ಕ್ಲಿನಿಕ್ 30,000, ಮೆಡಿಸನ್ ಪರ್ಚೇಸ್ 20,000, ಆಪರೇಷನ್ ಥಿಯೇಟರ್ ರೆಂಟ್ ಪೇಡ್ 30,000, ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಚಾರ್ಜಸ್ 10,000, ಮ್ಯಾಗಝೀನ್ಸ್ ಆ್ಯಂಡ್ ನ್ಯೂಸ್ ಪೇಪರ್ 10,000. ನಾವು ಇದನ್ನ ಆ್ಯಡ್ ಮಾಡಿದಾಗ ನಮಗೆ 1 lakh ಸಿಗುತ್ತೆ. ಸೊ ನಾವೇನು ಮಾಡಬೇಕು, ಈ ಪ್ರೊಫೆಷನಲ್ ರೆಸಿಪ್ಟ್ಸ್ ಏನೇನಿದೆ ಅದರಿಂದ ಪ್ರೊಫೆಷನಲ್ ಪೇಮೆಂಟ್ಸ್ನ ಮೈನಸ್ ಮಾಡಬೇಕಾಗುತ್ತೆ. ಸೊ 2,60,000 ಮೈನಸ್ 1 lakh ಮಾಡಿದಾಗ ನಮಗೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಎಷ್ಟು ಸಿಗುತ್ತೆ ಅಂದರೆ 1,60,000 ಸಿಗುತ್ತೆ. ತುಂಬಾ ಈಸಿಯಾಗಿ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ಏನೂ ಇಲ್ಲ, ಜಸ್ಟ್ ಪ್ರೊಫೆಷನಲ್ ರೆಸಿಪ್ಟ್ಸ್ ಇಂದ ಪ್ರೊಫೆಷನಲ್ ಪೇಮೆಂಟ್ಸ್ ನ ಮೈನಸ್ ಮಾಡಿದ್ರೆ ಸಾಕಾಗುತ್ತೆ. ನಾನೀಗ ಸಾಲ್ವ್ ಮಾಡಿರೋದು ಇದು 4 marks ಕ್ವಶನ್ ಆಗಿದೆ.
ಈವನ್ 12 ಮಾರ್ಕ್ಸ್ಗೆ ಕೂಡ ಕೇಳಿದಾಗ ಕೂಡ ಸೇಮ್ ಫಾರ್ಮ್ಯಾಟ್ನ ಯೂಸ್ ಮಾಡಬೇಕಾಗುತ್ತೆ. ಅದು ಕೂಡ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಈಸಿ ಇದೆ. ನಾನು ಇಂಟ್ರೊಡಕ್ಷನ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಹೋಗಿ ಚೆಕ್ಔಟ್ ಮಾಡಿ. ನಾನು ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕ್ತೀನಿ. ನೀವೇನಾದ್ರೂ ಆ ಇಂಟ್ರೊಡಕ್ಷನ್ ವಿಡಿಯೋ ನೋಡಿಲ್ಲ ಅಂದ್ರೆ ನಾನೇನು ಮುಂದೆ 12 ಮಾರ್ಕ್ಸ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಅದು ನಿಮಗೆ ಅರ್ಥ ಆಗಲ್ಲ. ಸೊ ಹೋಗಿ ಚೆಕ್ಔಟ್ ಮಾಡಿ. ನಾನು ಆದಷ್ಟು ಎಲ್ಲ PYQsನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.